ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಯಾಗನಹಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳ ಹಿಂದಿನ ಶಿಥಿಲಗೊಂಡಿದ್ದ ಆಂಜನೇಯ ಸ್ವಾಮಿ ದೇವಾಲಯವನ್ನು ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ಚಂದ್ರಪ್ಪನವರ ನೇತೃತ್ವದಲ್ಲಿ ಜೀರ್ಣೋದ್ಧಾರಗೊಳಿಸಿ ಅದ್ದೂರಿಯಾಗಿ ಸಾರ್ವಜನಿಕರ ಸಹಕಾರದಲ್ಲಿ ಲೋಕಾರ್ಪಣೆ ಮಾಡಲಾಯಿತು. ಚಂದ್ರನವರ ನಮಸ್ತೆ. ಇವತ್ತು ನಿಮ್ಮ ಗ್ರಾಮದಲ್ಲಿ ಒಂದು ಆಂಜನೇಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇವತ್ತು ಕುಂಭಾಭಿಷೇಕ ಎಲ್ಲವನ್ನು ನಡೆಸಿದ್ದೀರಾ. ಈ ಜೀರ್ಣೋದ್ಧಾರಕ್ಕೆ ಮುಂಚೆ ಈ ದೇವಸ್ಥಾನ ಹೇಗಿತ್ತು? ಇದು ಚೋಳರ ಕಾಲದಲ್ಲಿ ಪುರಾತನವಾದ ಮಂಟಪ ಇತ್ತು. ಇದನ್ನು ಗ್ರಾಮಸ್ಥರೆಲ್ಲ ಸೇರಿ ಮಾಗಡಿ ತಾಲೂಕು ಸೋಲೂರು ಹೋಬಳಿ ವ್ಯಾಪ್ತಿಗೆ ಬರುವ ತೈಪೆ ಗ್ರಾಮ ಪಂಚಾಯಿತಿ ಯಾಗನಹಳ್ಳಿ ಗ್ರಾಮದಲ್ಲಿ ಸಣ್ಣ ಗ್ರಾಮವಾಗಿದ್ದು ಇದು ಒಂದು ಚಿಕ್ಕ ಮಂಟಪ ಇತ್ತು. ಇದನ್ನು ಗ್ರಾಮಸ್ಥರೆಲ್ಲ ಸೇರಿ ಏನು ಪುನಶ್ಚೇತನ ಮಾಡಿ ಅಭಿವೃದ್ಧಿ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿದ್ರು. ಇಲ್ಲಿ ಶಿಲಾಶಾಸನ ಇದೆ ಮತ್ತು ಇದನ್ನು ಅಭಿವೃದ್ಧಿಪಡಿಸ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸೇರಿ
ಇನ್ನು ಇವತ್ತು ಉದ್ಘಾಟನೆ ಸಮಾರಂಭ ಕುಂಭಾಭಿಷೇಕ ಕಳಸ ಪ್ರತಿಷ್ಠಾಪನೆ ಇಟ್ಕೊಂಡಿದ್ದೀವಿ. ಇದೇ ರೀತಿ ನಾವು ಪೂಜೆ ಕಾರ್ಯಗಳು ಮುಂದುವರ್ಸ್ಕೊಂಡು ಹೋಗ್ತೀವಿ. ಗ್ರಾಮ ಅಂದರೆ ಒಂದು ಶಾಲೆ ಮತ್ತು ಒಂದು ದೇಗುಲ ನಮ್ಮ ಪಾರಂಪರಿಕ ಸ್ವತ್ತುಗಳು. ಯಾಗನಹಳ್ಳಿ ಗ್ರಾಮ ಪುಟ್ಟದಾದರೂ ಕೂಡ ಹಲವು ದೇಗುಲಗಳಿದೆ. ಅರೆ ಅಥವಾ ಬಂಡೆ ಮೇಲೆ ಶಾಸನ ಇದೆ. ಆ ಶಾಸನ ಓದಿದಾರ ನೋಡಬೇಕು. ಇವತ್ತು ಕುಂಭಾಭಿಷೇಕ ಮಾಡ್ತಾ ಇರೋದು ಬಹಳ ಮುಖ್ಯವಾದಂಥ ವಿಚಾರ. ದೇವರನ್ನು ಆರಾಧಿಸುವುದರ ಜೊತೆಗೆ ಆಧುನಿಕ ಕಾಲದಲ್ಲಿ ಮಕ್ಕಳಿಗೆ ಗುಣಮಟ್ಟವಾದ ಶಿಕ್ಷಣವನ್ನು ಕೊಡಬೇಕು. ಶಿಕ್ಷಣದಿಂದ ಮಾತ್ರ ದೇವರು ಅಂದ್ರೇನು, ನಮ್ಮ ಪೂರ್ವಿಕರು ಯಾರು, ಆಚಾರ ವಿಚಾರಗಳೇನು, ನಡೆದು ಬಂದ ದಾರಿ ಎಲ್ಲ ಗೊತ್ತಾಗುತ್ತೆ. ಯಜಮಾನ್ರಿ, ನೀವು ಮಾತಾಡಿ. ನೀವು ಬಾಲ್ಯದಲ್ಲಿ ಈಗ ದೇವಸ್ಥಾನ ಹೇಗಿತ್ತು? ದೇವಸ್ಥಾನ ಮಂಟಪ ಇದ್ದಂಗಿತ್ತು ಸರ್. ಅದೇ ಕಲ್ಲಂಕಣ ಸುಮ್ಮನೆ ಸುಮಾರು ಮಂಟಪ, ಕಲ್ಲಂಕಣ ಇತ್ತು, ಮಂಟಪ ಇತ್ತು, ಕಂಬದಾಗೆ ಇದ್ದ ಸ್ವಾಮಿ. ಕಂಬದಲ್ಲಿ ಆಂಜನೇಯ ಸ್ವಾಮಿ ಇತ್ತು. ಬಾಲ್ಯದಿಂದಲೂ ಪೂಜೆ ಉತ್ಸವ ಏನಾದರೂ ಮಾಡೋರ? ಹಿಂದೆ ಏನು ಮಾಡ್ತಿರ್ಲಿಲ್ಲ. ಸರ್ ಈಗ ಇವ್ರು ಕಂಡಂಗೆ ಯಾವುದು ನಡೆದಿಲ್ಲ. ಅದಕ್ಕೆ ಪೂರ್ವಕವಾಗಿ ಮಾಡಿರ್ತಾರೆ ಮೋಸ್ಟ್ಲಿ. ಹಿಂದಿಂದನೂ ಇದು ಅದೇ ಅಂತ ಹಿರಿಯರು ಹೇಳೋರು. ಇಲ್ಲಿ ಆಂಜನೇಯ ಸ್ವಾಮಿ ಮೊದಲಿಂದಲೂ ನೆಲ್ಕೊಂಡವನೇ ಅಷ್ಟು ಗೊತ್ತು. ದೇವಸ್ಥಾನ ತುಂಬ ಚೆನ್ನಾಗಿ ಜೀರ್ಣೋದ್ಧಾರ ಮಾಡಿಸಿದಿರಿ ಗ್ರಾಮಸ್ಥರೆಲ್ಲ ಸೇರಿ. ಮುಂದಿನ ಯೋಜನೆಗಳೇನು? ಈಗ ಮುಂದೆ ಏನೋ ನಡೆದಂಗಿರೋ ಅಷ್ಟು ಮುಂದುವರ್ಸ್ಕೊಂಡು ಹೋಗೋಣ. ಉತ್ಸವಾದಿಗಳನ್ನು ಮಾಡಬೇಕು, ಸಮುದಾಯ ಭವನ ಮಾಡಬೇಕು, ಜನರನ್ನು ಸೇರಿಸಿ ಭಕ್ತಾದಿಗಳನ್ನು, ದೈವತ ಆರಾಧನೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಆದರೆ ಒಂದು ಹೇಳ್ಬೇಕು ಅಂತಂದರೆ ಈಗೆಲ್ಲ ಕಾರಣ ಇವರೇ ಚಂದ್ರಪ್ಪ. ಇರಲಿ ಎಲ್ಲರೂ ಸಹಕಾರ. ಸ್ಟಾರ್ಟಿಂಗಿಗೆ ಈ ಥರ ಮಾಡಬೇಕು ಬಿಡಬೇಕು ಅನ್ನೋ ಒಂದು ಮನವರಿಕೆ ಹೊಲಿಸಿ ಈ ಥರ ದೇವಸ್ಥಾನ ಇದೆ ಹಿಂಗೆ ಮಾಡಬೇಕು ಅಂತ ನಮಗೆಲ್ಲ ಮನವರಿಕೆ ಕೊಡೋರು. ಇವ್ರ ಕೈ ಕಿತ್ಕೆ ಎಷ್ಟೆಲ್ಲ ಒಂದು ದೇವ್ರ ಸೇವೆ ಮಾಡಿದ್ದೀವಿ. ಚಂದ್ರಣ್ಣವರೇ, ನೀವು ಅವ್ರು ಹೇಳ್ತಾ ಇದ್ದಾರೆ ನಿಮ್ಮ ಒಂದು ಸೇವೆ ಇದಕ್ಕೆ ತುಂಬ ಜಾಸ್ತಿ ಇದೆ ಅಂತ. ನಿಮ್ಮ ಪ್ರೇರಣೆ ಏನು ಬಂತು ನಿಮಗೆ ಇದನ್ನು ಮಾಡಬೇಕು ಅಂತಕ್ಕಂಥ ಪ್ರೇರಣೆ? ಈ ಜಾಗದಲ್ಲಿ ನಾನು ನಿಂತ್ಕೊಂಡಾಗ ಮಾಡಬೇಕು ಅಂತ ಏನು ಪ್ಲ್ಯಾನ್ ಹಾಕೊಂಡಾಗ ಇಲ್ಲಿ ನಾನು ದೇವರೇ ತಿರುಗಿಸಿ 3 ಸುತ್ತಿ ತಿರುಗಿಸಿ ಬಿಟ್ಟ. ಆವಾಗ ಶಕ್ತಿ ಇದೆ ಅಂದ್ಬಿಟ್ಟು ನಾವೆಲ್ಲರೂ ಭಕ್ತಾದಿಗಳನ್ನ ಜೊತೆಗೆ ಓಡ್ಕೊಂಡು ಏನು ಅಭಿವೃದ್ಧಿಪಡಿಸಿ ಏನು ಈ ದೇವಸ್ಥಾನ ಮಾಡಬೇಕು, ಇಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು, 4-6 ಜನ ಮದುವೆ ಮಾಡ್ಕೊಂಡು ಒಂದು ಅಂದಾಜು ಚಿತ್ರ ಮಾಡಬೇಕು, ಅವ್ರಿಗೆ ಒಳ್ಳೇದಾಗಲಿ, ದಾಸೋಹ ಮಾಡಬೇಕು, ಆ ಬಡವ್ರಿಗೆ ಅನುಕೂಲ ಆಗಲಿ, ಒಂದು ಸಮುದಾಯ ಭವನ ಕಟ್ಟೋಣ ಅಂತ ಒಂದು ಯೋಜನೆ ಹಾಕ್ಕೊಂಡು ಈ ಮಠಕ್ಕೆ ಮಾಡ್ತಾಯಿದ್ದೀವಿ, ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಮುಂದಕ್ಕೆ ದೇವ್ರು ಹೆಂಗೆ ಕಾಪಾಡ್ತಾನೆ ಹಂಗೆ ಮಾಡ್ಕೊಂಡು ಹೋಗ್ತೀವಿ. ಧರ್ಮ ಮತ್ತು ಪರಂಪರೆ ಹಾಗೂ ನಮ್ಮ ಪೂರ್ವಿಕರು ಬಾಳಿದ್ದ ಬಹುದೊಡ್ಡ ಸಂಸ್ಕೃತಿಯನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಭಕ್ತಿಯ ಜೊತೆಗೆ ಶಕ್ತಿನೂ ಬೇಕು. ಆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಅರಿವು, ಅಕ್ಷರದ ಅರಿವು. ಅಕ್ಷರ ಇದ್ದಾಗ ಮಾತ್ರ ನಮ್ಮ ಪೂರ್ವಿಕರ ಪರಂಪರೆ ತಿಳಿಯೋಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳನ್ನು ಗುಣಮಟ್ಟದ ಶಿಕ್ಷಣ ಕೊಡಿಸೋಕೆ ಪ್ರಯತ್ನ ಮಾಡಿರಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಪರಂಪರೆಯನ್ನು ಬಿಂಬಿಸ್ತಕ್ಕಂಥ ಕೇಂದ್ರ ಆಗಲಿ, ಎಲ್ಲರನ್ನೂ ಸೌಹಾರ್ದದಿಂದ ಬೆಸೀತಕ್ಕಂಥ, ಒಂದೇ ಕೂಡಿ ಬಾಳೋದು, ಹಂಚಿ ತಿನ್ನೋದು, ಅಣ್ಣ ತಮ್ಮಂದಿರಂತೆ ಬದುಕ್ತಕ್ಕಂಥ ಶಕ್ತಿಯನ್ನು ಕೊಡಲಿ. ಧನ್ಯವಾದಗಳು.
अभया आयुः आरोग्याभिवृद्ध्यर्थम् इष्टकाम्यार्थसिद्ध्यर्थम् चतुर्विधा परपुरुषार्थसिद्ध्यर्थम् ये ये ग्रहाः रिक्तस्थानेषु स्थिताः शुभफल अवाप्त्यर्थम् उत्तरोत्तराभिवृद्ध्यर्थम् श्री आञ्जनेयस्वामिनः कृपाशीर्वाद परिपूर्णता फलसिद्ध्यर्थेन रामचूडामणि प्रदान कामरूपिणे मयि रावणवर्धनान्मा शान्तान्मा श्रीराम कलालोलां सीतान्वेषितपण्डितान्मा नवले कृतमार्ताण्डाय नमः श्रीदेवदाञ्जनेय स्वामिदेवताभ्यो नाम पूजां समर्पयामि स्यां देवदेवोत्तमदेवता सार्वभौमस्य श्रीमदखिलाण्डकोटिब्रह्माण्डनायकस्य अथा चतुर्वेदप्रियस्वामिन्पदाको प्रथमे ऋग्वेदो इषगुं सन्धत्तन्तां मे जिन्वदम् ऊर्जगुं सन्धत्तन्तां मे जिन्वदम् रजगुं सन्धत्तन्तां मे जिन्वदम् पुष्टिगुं सन्धत्तन्तां मे जिन्वदम् प्रजागुं सन्धत्तन्तां मे जिन्वदम् पशून् सन्धत्तन्तां मे जिन्वदम् स्तुतोऽसि जनदाः देवास्त्वा शुक्रवाः प्रणजन्तु हरिः ॐ भवभयहरणा वन्दित चरणा रघुकुलभूषण राजीवलोचन आदिनारायण आनन्द शयन सच्चिदानन्दा सत्यनारायण ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.